ಬಿಗ್ ಬಾಸ್ ಕನ್ನಡ ಸೀಸನ್ 12ರ 4ನೇ ವಾರದಲ್ಲಿ ಟಾಪ್ಗೇರಿದೆ. ಮುಖ್ಯವಾಗಿ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಮನೆಯೊಳಗೆ ಎಂಟ್ರಿ ಕೊಟ್ಟ ಬಳಿಕ ಫಿಸಿಕಲ್ ಟಾಸ್ಕ್ಗಳೆಲ್ಲ ಶುರುವಾಗಿದ್ದು ಶೋ ರಂಗೇರಿದೆ. ಇದರ ಮಧ್ಯೆ ಬಿಗ್ ಬಾಸ್ ಮನೆ ಮೊದಲ ಕ್ಯಾಪ್ಟನ್ ಅನ್ನ ಎದುರು ನೋಡ್ತಾ ಇದೆ. ಮೊದಲು 3 ವಾರ ದೊಡ್ಡಮನೆಗೆ ಯಾರೂ ಕ್ಯಾಪ್ಟನ್ ಇರಲಿಲ್ಲ. ಉಸ್ತುವಾರಿ ಹಾಗೂ ಬಿಗ್ ಬಾಸ್ ಅವರೇ ಎಲ್ಲ ಟಾಸ್ಕ್ ನೋಡ್ಕೊಳ್ತಾ ಇದ್ರು. ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮೊದಲ ಕ್ಯಾಪ್ಟನ್ ಆಗಲು ಮ್ಯೂಟೆಂಟ್ ರಘು ಹಾಗೂ ರಿಷಾ ಗೌಡ ಮಧ್ಯೆ ಫೈಟ್ ನಡೆದಿದೆ. ಈ ವಾರದಲ್ಲಿ ಆರಂಭದಲ್ಲಿ ಬಿಗ್ ಬಾಸ್ ಈ ಮನೆಯ ಮೊದಲ ಕ್ಯಾಪ್ಟನ್ ಆಯ್ಕೆ ಮಾಡಲು ಮನೆಯ ಸದಸ್ಯರನ್ನ 3 ತಂಡಗಳನ್ನಾಗಿ ಮಾಡಿ ಒಂದು ಟಾಸ್ಕ್ ನೀಡಿದ್ರು. ವಿವಿಧ ಮುಖಬೆಲೆಯ ನಕಲಿ ನಾಣ್ಯಗಳು ಗಾರ್ಡನ್ ಏರಿಯಾದಲ್ಲಿ ಕಾಲಕಾಲಕ್ಕೆ ಸುರಿಯುತ್ತದೆ. ಯಾರು ಹೆಚ್ಚು ನಾಣ್ಯಗಳನ್ನ ಹೊಂದುತ್ತಾರೋ ಆ ತಂಡ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅರ್ಹತೆ ಪಡೆಯುತ್ತದೆ ಎಂದಿತ್ತು. ಈ ತಂಡಕ್ಕೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾದ ಸೂರಜ್ ಸಿಂಗ್, ಮ್ಯೂಟೆಂಟ್ ರಘು ಹಾಗೂ ರಿಷಾ ಗೌಡ ಕ್ಯಾಪ್ಟನ್ ಆಗಿದ್ರು. ಆದರೆ ಗುರುವಾರ ಬಿಗ್ ಬಾಸ್ 3 ಕನ್ಫೆಷನ್ ರೂಮ್ಗೆ ಕರೆಸಿ 3 ವಿಶೇಷ ಆಫರ್ ನೀಡಿದ್ರು. 3 ವಿಶೇಷ ನಾಣ್ಯ ನೀಡಿ ಆ ನಾಣ್ಯವನ್ನ ತೆಗೆದುಕೊಂಡವರು ನೇರವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ. ಆದರೆ ಅವರ ತಂಡ ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಹೊರಗೆ ಉಳಿಯುತ್ತದೆ ಎಂಬ ನಿಯಮ ಹಾಕಿದ್ರು. ಆ ಆಫರ್ ಅನ್ನ ರಘು ಮತ್ತು ರಿಷಾ ಪಡೆದುಕೊಂಡ್ರು. ಆದರೆ ಸೂರಜ್ ತೆಗೆದುಕೊಳ್ಳಿಲ್ಲ. ಅಂತಿಮವಾಗಿ ನಾಣ್ಯಗಳ ಟಾಸ್ಕ್ ಮುಗಿದಾಗ ಸೂರಜ್ ತಂಡ ಸೋತು ಸೂರಜ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಲಿಲ್ಲ. ರಘು ಅವರ ತಂಡ ಗೆದ್ದಿದ್ದಾದರೂ ರಘು ಆಫರ್ ಸ್ವೀಕಾರ ಮಾಡಿದ್ದರಿಂದ ಅವರ ತಂಡ ಕ್ಯಾಪ್ಟನ್ಸಿ ಟಾಸ್ಕ್ ಹೋಗಲಿಲ್ಲ. ಅತ್ಯಂತ ಕಡಿಮೆ ನಾಣ್ಯಗಳನ್ನು ಸಂಗ್ರಹಿಸಿದ ರಿಷಾ ಸಹ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾದರು. ಈಗ ರಘು ಮತ್ತು ರಿಷಾ ಮಾತ್ರವೇ ಕ್ಯಾಪ್ಟನ್ಸಿ ಫೈನಲ್ ಟಾಸ್ಕ್ಗೆ ಅರ್ಹತೆ ಪಡೆದಿದ್ದಾರೆ. ಅದರಂತೆ ಇಂದು ಇವರಿಬ್ಬರ ಮಧ್ಯೆ ಕ್ಯಾಪ್ಟನ್ಸಿ ಟಾಸ್ಕ್ ನಡೆಯಲಿದೆ. ಟಾಸ್ಕ್ ಏನಪ್ಪಾ ಅಂದ್ರೆ ಆಕ್ಟಿವಿಟಿ ರೂಮ್ನಲ್ಲಿ ಕಗ್ಗತ್ತಲ ವಾತಾವರಣ ಸೃಷ್ಟಿಸಲಾಗಿದೆ. ಇಲ್ಲಿ ತನ್ನ ಹೆಸರಿನ ಅಕ್ಷರಗಳನ್ನ ಹುಡುಕಬೇಕು, ಅದನ್ನು ಸರಿಯಾಗಿ ಜೋಡಿಸಬೇಕು. ಅತಿ ಕಡಿಮೆ ಸಮಯದಲ್ಲಿ ಈ ಟಾಸ್ಕ್ ಅನ್ನ ಯಶಸ್ವಿಯಾಗಿ ಮುಗಿಸಿದ ಸದಸ್ಯ BBK 12ರ ಮೊದಲ ಕ್ಯಾಪ್ಟನ್ ಆಗಿ ಆಯ್ಕೆಯಾಗ್ತಾರೆ. ಮೂಲಗಳ ಪ್ರಕಾರ ಈ ಟಾಸ್ಕ್ ಅನ್ನ ಮ್ಯೂಟೆಂಟ್ ರಘು ಗೆದ್ದು ಕ್ಯಾಪ್ಟನ್ ಆಗಿದ್ದಾರಂತೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.